ಕಬ್ಜಾ ಅಂದ್ರೆ ಟ್ರೆಂಡ್ ಅಂದ್ರೆ ಕಬ್ಜಾ ಹಂಗಿದ್ದೀರಾ ಇವಾಗ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಏನ ಎಲ್ಲ ನಿಮ್ಮ ಆಶೀರ್ವಾದ. ಇವಾಗ ಕ್ವಶನ್ಗೆ ಬರೋಣ. ಫಸ್ಟ್ ಕ್ವಶನ್, ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿದ್ರಲ್ಲ, ಹೆಂಗ್ ಅನಿಸ್ತು ನಿಮ್ಗೆ? ಹೆಂಗೆ ಅನಿಸ್ತು ಅಂದರೆ ಚೆನ್ನಾಗಿತ್ತು. ಪಾದಯಾತ್ರೆ ಹಂಗೆ ರೆಗ್ಯುಲರ್ ಮತ್ತೆ ತಿರುಪತಿ ಹೋಗಿದ್ದೆ, ಮತ್ತು ಅದಾದಮೇಲೆ ಇದಕ್ಕೆ ಧರ್ಮಸ್ಥಳಕ್ಕೆ ಹೋದೆ, ಚಾಮುಂಡಿ ಬೆಟ್ಟಕ್ಕೆ ಹೋದೆ. ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಳ್ಳೆ ಇಂಟೆನ್ ಇಟ್ಕೊಂಡು ಹೋಗಿದ್ದು, ಎಲ್ಲ ಒಂದು ಒಳ್ಳೆ ಥಾಟ್ ಇಟ್ಕೊಂಡೆ ಹೋಗಿದ್ದು. ಏನಿಲ್ಲ, ಆರಾಮಾಗಿ ಹೋದೆ, ಆರಾಮಾಗಿ. ಜನಗಳ ಸಪೋರ್ಟ್ ಹೆಂಗಿತ್ತು ಬ್ರೋ? ಸೂಪರ್ ಆಗಿತ್ತು, ಜನ ಪ್ರೀತಿ ಆಗಲಿ ಸಖತ್ತಾಗಿತ್ತು. ಓ, ದರ್ಶನ್ ಸರ್ ಫ್ಯಾನ್ಸ್ ಕಮ್ಮಿನ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡಕ್ಕೆ. ನಸ್ಗುನ್ನಿ ಆಟಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು. ನೀವು 3 ಪಾದಯಾತ್ರೆ ಮಾಡಿದ್ದೀರಾ. 3 ಪಾದಯಾತ್ರೆಯಲ್ಲಿ ಯಾವ ಪಾದಯಾತ್ರೆ ನಿಮಗೆ ಜನಗಳು ಸಪೋರ್ಟ್ ಆಗಲಿ ಪ್ರೀತಿ ಆಗಲಿ ಸಿಕ್ಕಿರೋದು ಯಾವ ಪಾದಯಾತ್ರೆಯಲ್ಲಿ? ಧರ್ಮಸ್ಥಳ ಪಾದಯಾತ್ರೆ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಇವಾಗ ಪಾದಯಾತ್ರೆ ಧರ್ಮಸ್ಥಳದ್ದು ಪಾದಯಾತ್ರೆ ಜನಗಳು ಕ್ವಶನ್ ಮೇನ್ ಅದೇ. 5 ದಿನಕ್ಕೆ ಹೋದ್ರಿ, ಇವಾಗ ಇದಕ್ಕೂ ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ 5 ದಿನಕ್ಕೆ ಹೋದ್ರಿ, ಅದಕ್ಕೆ ವ್ಯತ್ಯಾಸ ಏನು ಅಂತ ನನಗೂ ಕಮೆಂಟ್ ಆಗಿ. ಸಮುದ್ರ ಮೈಸೂರು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ನಲ್ಲ, ನವಾಜ್ ಅವರು ಅಂತ ಬಂದಿದ್ರು, ಅಪ್ಪಟ ಡಿ ಬಸ್ ಅಭಿಮಾನಿ ಅವರು. ಅವ್ರನ್ನೆಲ್ಲ ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮಲ್ಲಿ. ಅವರು ಇರೋದು 115 kg. ಪಾಪ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ನಡೆಯಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅವರು ಪರ್ ಡೇ ಒಂದು 20 ಕಿಲೋಮೀಟರ್ ಮ್ಯಾಕ್ಸಿಮಮ್ ನಡಿಬೋದು. ನಾನಾಗಿದ್ರೆ 40 to 45 ಎಲ್ಲ 50 ನಡೀತೀನಿ. ಹಂಗೆ ಅದಕ್ಕೋಸ್ಕರ ಡೈಲಿ 5 ದಿನ ಆಯ್ತು. 6 ದಿನ ಆಯ್ತು. 5 ದಿನ ಅಲ್ಲ, 6 ದಿನ. 6 ದಿನ ಧರ್ಮಸ್ಥಳ 7 ದಿನ ಆಯ್ತು. ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು 6 ದಿನ ಆಯ್ತು. ಹಂಗೆ ನೀವು ಧರ್ಮಸ್ಥಳಕ್ಕೆ ಹೋಗಿದ್ದು ಒಂದು ವಿಡಿಯೋ ಕ್ಲಿಪ್ ಇದೆ ನಿಮ್ದು, ಕೈ ಕಾರಲ್ಲಿ ಕಾಣುತ್ತೆ. ಆ ಕ್ಲಿಪ್ ಹೋದ ಜನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಜನ ಒಂದು 4-5 ಜನ ಕಳಿಸಿದ್ರು. ನಂದಲ್ಲ, ನಮ್ಮ ಹುಡುಗ ಅಭಿ ಅಂತ, ಅಭಿದದು. ಬಟ್ ಅಭಿದು ಅಲ್ಲ, ಕಮೆಂಟಲ್ಲಿ ಅವ್ರಿಗೆ ಹಾಕೋರು ನೋಡಿ, ಆ ಕ್ಲಿಪ್ ಹಾಕೋರಲ್ಲ, ಅದು ಆ ಶರ್ಟ್ಗೂ ಈ ಶರ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಅದನ್ನ ಜೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಡೌಗಳು. ಡಿ ಬಸ್ ಫ್ಯಾನ್ಸ್ ನಿಮಗೆ ಒಬ್ರು ಯಾರೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿ ಬಸ್ ಫ್ಯಾನ್ಸ್ ಹೂವು ಸೊಪ್ಪು ಮಾಡ್ಕೊಂಡಿದ್ರೆ ಬದುಕ್ತೀರಾ, ಡಿ ಬಸ್ ಹೆಸರು ಇಟ್ಕೊಂಡು ನೀನು ಫಾಲೋವರ್ಸ್ ಆಗ್ಲಿ ಏನಾಗ್ಲಿ ಪ್ರತಿಯೊಂದು ಮಾಡ್ಕೊಂತಿರೋದೇ ಡಿ ಬಸ್ ಹೆಸರು ಇಟ್ಕೊಂಡು. ಇವಾಗ ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ. ಇಷ್ಟು ದಿನ ಸೌಜನ್ಯ ಕೇಸ್ ಆಯ್ತು. ಇವಾಗ ಡಿ ಬಸ್ IPL ಟೈಮಲ್ಲಿ ಆಯ್ತು. IPL ಟ್ರೆಂಡ್ ಹೆಂಗ್ ಬರುತ್ತೆ, ಕಬ್ಜಾ ಅವರು ಟ್ರೆಂಡ್ ಹೆಂಗ್ ಹೋಗ್ತಾ ಇದಾರ ಅಂತ. ಟ್ರೆಂಡ್ ಹೆಂಗ್ ಬರುತ್ತಲ್ಲ, ಟ್ರೆಂಡ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಅವ್ರು ಮಾತಾಡ್ಕೊಳ್ಳಿ ಅವ್ರ ಅಭಿಪ್ರಾಯ. ಇವಾಗ ಸ್ವತಂತ್ರ ಭಾರತದಲ್ಲಿ ಎಲ್ರಿಗೂ ಹಕ್ಕಿದೆ ಅವ್ರದ್ದೇ ಆದ ಅನಿಸಿಕೆಗಳನ್ನ ತಿಳ್ಸೋಕ್ಕೆ. ಅವ್ರು ತಿಳ್ಕೊಳ್ಳಿ, ಏನಾದರೂ ಬೈಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ. ಅವ್ರು ಉಗೀಲಿ, ಕ್ಯಾಕರ್ಸ್ ಉಗೀಲಿ, ಏನೇ ಮಾಡಲಿ, ನಮ್ಗೇನಾದರೂ ತೊಗೊಂಡು ನಮ್ಮ ಕೆಲಸ ಎದುರುಗಡೆ ಇದು ಕೆಲಸನ, ಇದು ನಮ್ಮ ಗೋಲು. ಇದು ಗೋಲ್ನ ರೀಚ್ ಮಾಡೋಕೆ ನಾನು ಏನು ಮಾಡ್ಬೇಕು ಅದು ಮಾಡ್ತೀನಿ. ಅಲ್ಲ ನಾಯಿಗಳು ಬೊಗಳುತ್ತೆ ಅಂತ ಇದಾಗಲ್ಲ. ಅದು ಆ ದೇವಲೋಕದಲ್ಲಿ ನಾಯಿಗಳು ಬೊಗಳುತ್ತೆ ಅಂತ ಏನೋ ಅಂತಾರಲ್ಲ, ಒಂದು ಗಾದೆ ಮಾತಿದೆ. ಅಂದಂಗೆ ನಮ್ಗೇನದು ಇದಾಗಲ್ಲ, ಇಂಪ್ಯಾಕ್ಟ್ ಆಗಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಪರ್ಸನಲ್ ಲೈಫ್ಗೂ ಇಂಪ್ಯಾಕ್ಟ್ ಆಗಲ್ಲ ಅದು. ಡಿ ಬಸ್ ಫ್ಯಾನ್ಸ್ ಅಲ್ಲ, ಡಿ ಬಸ್ ಅಂದಮೇಲೆ ಎಲ್ಲರೂ ಡಿ ಬಸ್ ಫ್ಯಾನ್ಸ್ ಇಲ್ಲ. ಆಕ್ಚುಲಿ ಆ ಅಪ್ಪ ಹೇಳೋನಲ್ಲ, ಅವನು ಡಿ ಬಸ್ ಫ್ಯಾನ್ಸೇ ಅಲ್ಲ. ಅವ್ನು ಡಿ ಬಸ್ ಫ್ಯಾನ್ಸ್ ಆಗಿದ್ರೆ ಮಾತೇ ಹೇಳ್ತಿರ್ಲಿಲ್ಲ ಅವನು. ಡಿ ಬಸ್ ಫ್ಯಾನ್ ಆಗ್ಬಿಟ್ಟು ನೀವು ಡಿ ಬಸ್ ಇದೆ ಒಂದು ಫೋಟೋಸ್ ಇಲ್ಲ ಅಂತ ಜನ ಕ್ವಶನ್ಗಳು. ಅಲ್ಲ, ಫೋಟೋ ಸಿಕ್ಕಿತ್ತು, ಅದು ಕ್ಲಾರಿಟಿ ಇರಲಿಲ್ಲ, ಅದಕ್ಕೆ ಅಪ್ಲೋಡ್ ಮಾಡಿಲ್ಲ. ನಾವು ಲೂಪ್ ಸ್ಟುಡಿಯೋಲ್ಲಿ ಬಾಸ್ ಜೊತೆ ಫೋಟೋ ತಗೊಂಡಿದ್ದೆ ನಾನು. ಅವ ನನ್ನ ಫೋನು OnePlus ಇತ್ತು, ಕ್ಲಾರಿಟಿ ಇರಲಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ. ಫೋಟೋ ಇತ್ತು. ಕಬ್ಜಾ ಅವರು ಇನ್ನೊಂದು ವಿಡಿಯೋ ವೈರಲ್ ಆಗಿತ್ತು, ತೋರಿಸ್ತೀನಿ ನಿಮಗೆ. ವಿಡಿಯೋ ಅದು ಸೇವ್ ಮಾಡಿ ಡೌನ್ಲೋಡ್ ಮಾಡಿದ್ದೀನಿ. ಜೈ ಧ್ರುವ ಬಾಸ್ಗೆ, ಜೈ ಧ್ರುವ ಬಾಸ್ಗೆ, ಜೈ ಸಿನಿಮಾ ಸೆಲೆಬ್ರೇಟ್ ಮಾಡಿ, ಉಪ್ಪಿ ಅವರೇ ಸೆಲೆಬ್ರೇಟ್ ಮಾಡಿ. ಜೈ ಉಪ್ಪಿ, ಜೈ ಉವೈ. ನಾನು ನಡೆದು ಸುಸ್ತಾಗಿ ಸತ್ರು ಪರವಾಗಿಲ್ಲ, ನನಗೆ ಆರ್ಸಿಬಿ ಇಂಪಾರ್ಟೆಂಟ್. ಜೈ ಆರ್ಸಿಬಿ, ಜೈ ಆರ್ಸಿಬಿ. ಬನ್ನಿ ಎಲ್ಲರೂ ಒಟ್ಟಿಗೆ ಸೇರೋಣ, ಈ ಪಾದಯಾತ್ರೆನ ಸಕ್ಸಸ್ಫುಲ್ ಆಗಿ ಮಾಡೋಣ, ಈ ವಿಷಯನ ಕ್ರಾಂತಿ ಮಾಡೋಣ. ಸಹೋದರಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಈ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಜೈ ಡಿ ಬಾಸ್. ಬಿಗ್ ಬಾಸ್ ಅಲ್ಲ, ನಿಮ್ಗೆ ಅನ್ಸುತ್ತೆ ನಮ್ಮ ಟ್ಯಾಲೆಂಟ್ ಐತೆ ಇಲ್ವಾ? ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಜನಗಳಿಗೆ ಡಿಪೆಂಡ್ ಆಗುತ್ತೆ. ನಮ್ಗೇನ್ ಅನ್ಸುತ್ತೆ ಅದೆಲ್ಲ. ನಂದು ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಿರಲ್ಲ, ವಿಡಿಯೋ ಮಾಡಿದಿರಲ್ಲ, ಚೆನ್ನಾಗಿತ್ತು ಆಕ್ಚುಲಿ. ರೋಸ್ಟ್ ನಗು ಬಂದು ಆಕ್ಚುಲಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಯಾಕಂದ್ರೆ ಟ್ರೆಂಡ್ ಅಲ್ಲಿ ಯಾವ್ದು ವ್ಯೂಸ್ ಬರುತ್ತೋ ಅದಕ್ಕೋಸ್ಕರ ಅವ್ರು ಫ್ಯಾನ್ ಆಗ್ತಾ ಇದಾರೆ ಅಂತ ಜನಗಳು ಕ್ವಶನ್. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ ಅಲ್ಲ, ಅದರಲ್ಲಿ ಡೌಟೇ ಇಲ್ಲ. ಇವಾಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆದ್ರೆ ಏನಾದ್ರು ಮಾಡ್ತಾನೆ ಇರಬೇಕು, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರಬೇಕು. ನಾನು ಆ ಥರ ಎಲ್ಲ ನೋಡಿಲ್ಲ. ಅವರು ಅದು ನೋಡಿದ್ಮೇಲೆ ನಂಗೆ ಅನಿಸ್ತಿರೋದು, ಅವ್ರು ಮಾಡ್ಕೊಳ್ಳಿ ಬಿಡಿ, ನನ್ಗೆ ಏನು ಬೇಜಾರಿಲ್ಲ. ನೀವು ಇನ್ನ 1000 ಮಾಡಿ ಇಟ್ರೋಲ್ ಎಂಜಾಯ್ ಮಾಡ್ತೀನಿ ಹೊರತು ನಾನು ಬೇರೆಯವ್ರ ಥರ ಬೇಜಾರೇ ಆಗಲ್ಲ. ಇವಾಗ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.
ಮಾಡಿದ್ರಲ್ಲ ಏನು ಬರೀ ನೀವು ಲೈಕ್ಸ್ಗೋಸ್ಕರ ಮಾಡಿದ್ದ ವಿಡಿಯೋಸ್ ಅವು ಯಾವ ವಿಡಿಯೋಸ್ ಅದೇ ಧ್ರುವಣ್ಣಗೆ ಜೈ ಅನ್ನೋದು ಉಪೇಂದ್ರ ಸರ್ ಜೈ ಅನ್ನೋದು ಬ್ರೋ ಲೈಕ್ಸ್ಗೋಸ್ಕರ ಮಾಡಕ್ ತುಂಬಾ ಕಂಟೆಂಟ್ ಐತೆ ಬ್ರೋ. ಮತ್ತೆ ಅದು ಸಾವಿರ ಕಂಟೆಂಟ್ ಇದೆ. ಮತ್ತೆ ಏನಕ್ಕೆ ಅದು ಬೆಂಗಳೂರಲ್ಲಿ ನಾವು ಒಂದು ಗಿವ್ ಅವೇ ಕೊಡ್ತೀನಿ ಅಂದ್ರೆ ಲೈಕ್ ಮಾಡ್ತೀರಾ, ನೀವೇ ಫಾಲೋ ಮಾಡ್ತೀರಾ ನನ್ನ. ಎಷ್ಟೋ ಜನ ನಾನು ಹೇಳಬಾರ್ದು ಆಕ್ಚುಲಿ ಜನರಿಗೆ ಎಷ್ಟು ಜನ ಮಂಗ ಮಾಡೋರೆ ಅಂದ್ರೆ ಹೇಳಂಗೆ ಇಲ್ಲ. ಗಿವ್ ಅವೇ ಅಂತ ಗಿವ್ ಅವೇ ಕೊಡೋದು ಇಲ್ಲ. ಒಂದು ನೀವು ಫೋನ್ ತೋರಿಸ್ತಾರೆ ಕೊಡ್ತೀನಿ ಅಂತಾರೆ, ಫಾಲೋ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಹಂಗೆ ಮಾಡಕ್ ನಂಗೇನು ಅಲ್ಲ ಬರೋಣ ನಂಗೆ. ಮತ್ತೆ ಏನಕ್ಕೆ ಆ ಥರ ಮಾಡಿದ್ ವಿಡಿಯೋಸ್ ಅಂತ ನೀವು ಏನಕ್ಕೆ ಮಾಡಿದ್ರೆ ನಮ್ಮ ಇಷ್ಟ ಬ್ರದರ್. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ.